Good morning. Sorry for the late. ನಾವು ಸಾರಿ ಅಲ್ಲಿ ಏನೇ ಅಲ್ಲಿ ಅದು ಟೈಮ್ ಅಂತೂ ವಾಪಸ್ ಬರೋದೇ ಇಲ್ಲ ಅಲ್ರಿ. ಸೊ ನಿನ್ನೆ ಎಕ್ಸಲ್ದೆಲ್ಲ ಬರ್ಕೊಂಡ್ಬಿಟ್ರಿ. ಆಮೇಲೆ 2 ಕ್ವಶನ್ಸ್ಗಳು ಇನ್ನೂ ಉಳ್ಕೊಂಡಿದ್ದವು. ಅದನ್ನು ಕೊನೆಗೋದು ಡೌನ್ಲೋಡ್ ಆಗಲಿಲ್ಲ ಒಂದು ಶೀಟ್ ರೀ, ಹೇಳ್ಬಿಡ್ತೀನಿ ಇವಾಗ. ಎಕ್ಸಾಂಪಲ್, ಇಲ್ಲಿ ನೇಮ್ ಅಂತದ ರೀ. ಓಕೆ, ಸೊ ಇಲ್ಲಿ ಅವ್ರು ಸಿಟಿನ ಹಾಕಿರ್ತೀನಿ ರೀ. ಫಾರ್ ಎಕ್ಸಾಂಪಲ್ ಕಲಬುರಗಿ, ಓಕೆ. ಸೊ ಇನ್ನೊಂದೇನು ಡೌಟ್ ಇತ್ತು ನಮಗಂದ್ರೆ, ಈಗ ಅವತ್ತು ಹೇಳಿದ್ದೆ ನಾನು, ಯಾವಾಗ ಕೌಂಟ್ ಅಂತ ಹೇಳಬೇಕಾದಾಗ ಯಾವುದಾದ್ರೂ ಒಂದು ಲಿಸ್ಟ್ನಾಗ ಸೇಮ್ ಇರುವಂತಹ ಪದವನ್ನು ಹುಡುಕ್ಬೇಕಾಗಿತ್ತು ಅಂದ್ರೆ ಯಾವ ಕೌಂಟ್ ಬರ್ತಂತಂದ್ರೆ ಈಕ್ವಲ್ ಟು COUNT ಕೌಂಟ್. ಆಮೇಲೆ ರೀ ಕಂಡೀಷನ್ ಅಪ್ಲೈ ಮಾಡೋಕ್ರಿ ನಾವಲ್ರಿ. ಕಂಡೀಷನ್ ಏನು ಕಂಡೀಷನು? ಇಫ್ ಅದು ಯಾವ್ದಾಗಬೇಕು, ನನ್ನ ಕೌಂಟ್ ಯಾವ್ದಾಗಬೇಕ್ರಿ? ಇಫ್ ಎಸ್ ರೀ, ಅಂದರೆ ಸ್ಟ್ರಿಂಗ್ ರೀ. ಅದನ್ನು ಓಪನ್ ಮಾಡಿರಿ. ನನಗೆ ಯಾವ ಸೆಲ್ನಿಂದ, ಈ ಸೆಲ್ನಿಂದ ಹಿಡ್ಕೊಂಡು ಕೊನೆಯ ಸೆಲ್ ತನ, ಈ ಸೆಲ್ ತನ ಬೇಕಾಗ್ಯದ್ರಿ. ಕಾಮ ಇದನ್ನು ಕೊಟ್ಟು ಡಬಲ್ ಕೊಟೇಶನ್. ನನಗೇನು ಬೇಕಾಗ್ಯದಲ್ಲ ಅಂತಂದರೆ ಕಲಬುರಗಿ. ಇದನ್ನು ಸರ್ಚ್ ಮಾಡಬೇಕು. ಎಷ್ಟು ಅದಾವ್ರಿ ಕಲಬುರಗಿಯಲ್ಲಿ? 1 2 3. ಸರ್ ಮೋಹನ್ ಅನ್ನೋರು ಯಾದಗಿರಿದವ್ರಲ್ರಿ ಸರ್, ಅವರು ಕಲಬುರಗಿದವ್ರು ಇದ್ದಾರೆ. ಹಾಗಾದ್ರೆ ಎಷ್ಟು ಅದಾವ್ರಿ? 4 ಅದು. ಇದು ಯಾವ ಡೌಟ್ ಕೇಳಿದಿತ್ರಿ ಒಂದು, ಹೌದ್ರಾ ರೀ? ಸೊ ಸಿಂಪಲ್ ರೀ, COUNT ಕೌಂಟ್, ಕಂಡೀಷನ್ ಸೇಮ್, ಅದನ್ನು ಕೌಂಟ್ ಮಾಡುವಂಥ ಫಾರ್ಮುಲಾ ರೀ. ಅದ್ರ ಜೊತೆ ಏನು ಬೇಕಂದ್ರೆ ಇಫ್ ಅಂದ್ರೆ ನಾವು ಆಲ್ರೆಡಿ ಕಲ್ತೀವಿ. ಏನಂತಂದ್ರೆ ಇದಕ್ಕಿಂತ ಹಿಂದೆ ಏಜ್ ಅನ್ನ ಕೊಡ್ತಿದ್ವಿ. 18 ಬಿದ್ದರೆ ಅಷ್ಟೇ ಅವ್ರು ಎಲಿಜಿಬಲ್ ಆಗಬೇಕು, ಇಲ್ಲಾಂದ್ರೆ ನಾಟ್ ಎಲಿಜಿಬಲ್ ಆಗಬೇಕು ಅಂತ ಕೊಡ್ತಿದ್ವಿ ರೀ. ಸೊ ಹೌದ್ರಾ ರೀ? ಸೊ ಅದನ್ನು ಕೊಡ್ತಿದ್ವಿ. ಆಮೇಲೆ ಇದು ಫಾರ್ಮುಲಾ. ಸೊ ಇದಾದ್ಮೇಲೆ ಕೌಂಟ್ ಅಂದ್ರೆ ಕೌಂಟ್ ಮಾಡ್ತದ್ರಿ. ಇಫ್ ಅಂತಂದ್ರೆ ಟ್ರೂ ಕಂಡೀಷನ್ ಸರ. ಎಸ್ ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಾವೇನ್ ಕೌಂಟ್ ಮಾಡಕತ್ತೀವ್ರಿ ಇಲ್ಲಿ? ಸ್ಟ್ರಿಂಗ್ ಅಂತ ಯಾವ್ದಕ್ಕೆ ಕರಿತೀವಿ ಅಂತಂದ್ರೆ, ಒಂದಕ್ಕಿಂತ ಹೆಚ್ಚಿನ ಲೆಟರ್ಗಳಿದ್ದವು, ಅಕ್ಷರಗಳಿದ್ದವು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ರೀ? ಸ್ಟ್ರಿಂಗ್ ಅಂತ ಕರಿತೀವ್ರಿ. ಸರ್ ಈ ಹಿಂದೆ ನೀವು ಎ ಅಂತ ಬರ್ದಿದ್ರಿ, ಅಲ್ಲಿ ಏನು ಹುಡುಕಾಡಿತ್ತು ಅಂತಂದ್ರೆ ರೀ, ಬರೀ ಅಲ್ಲಿರುವಂತಹ ಪದಗಳು ಹುಡುಕಿತ್ರಿ. ಅವಾಗ ಸ್ಪೆಸಿಫಿಕ್ ಆಗಿರ್ಲಿಲ್ರಿ. ಈಗ ಸ್ಪೆಸಿಫಿಕ್ ಆಗಿ ಮಾಡಿದಾಗ ಏನಾಗತ್ತಂದ್ರೆ ರೀ, ಇದಕ್ಕಲ್ಲಿ ಎಸ್ ಅಂತ ತಗೋಬೇಕು, ಸ್ಟ್ರಿಂಗ್ ರೀ. ಇದು ನಿನ್ನಿದು ಒಂದು ಡೌಟ್ ರೀ, ಹೌದ್ರಾ ರೀ? ಇನ್ನು 2ನೇ ಡೌಟ್ ಇತ್ರಿ. ಏನಂದ್ರೆ, ಸರ್ ಈಗ ನೀವು ಹೈಡ್ ಮಾಡ್ತೀರಿ, ಅದು ಹೈಡ್ ಮಾಡಿರೋ ಶೀಟ್ ಎಲ್ಲ ಹೋಗಿರ್ತಿ ಇದ್ರೆ ಮೇಡಮ್ ಅವ್ರು ಇವತ್ತು ಬಂದಿಲ್ರಿ ನಾರೇ? ಓಕೆ, ಹಾಂ ಇರಲಿ. ಈಗ ಶೀಟ್ 1ನೇದನ್ನ ಹೈಡ್ ಮಾಡೋಣ ಅಂತ್ರಿ. ರೈಟ್ ಬಟನ್ ಕ್ಲಿಕ್ ಮಾಡಿ ಹೈಡ್ ಮಾಡ್ತೀವಿ, ಹೌದ್ರಾ ರೀ? ಸೊ ಹೈಡ್ ಶೀಟ್ ಅಥವಾ ಹೈಡ್. ಈಗ ಹೈಡ್ ಮಾಡಿದ್ದೀನಿ. ಅದು ಹೈಡ್ ಆಗ್ಯದಂತ ಎಲ್ಲಿ ಗೊತ್ತಾಗ್ತದೆ ಸರ್ ನಮಗಂದ್ರೆ, ಸಿಂಪಲ್ ಮತ್ತೆ ಅದು ನಾವು ಅನ್ಹೈಡ್ ಮಾಡಕ್ಕೆ ಹೋದಾಗ ಅಷ್ಟೇ ಕಾಣ್ತದ್ರಿ ಅದನ್ನು. ಈಗ ಇಲ್ಲಿ ಅನ್ಹೈಡ್ ಅಂತ ಹೋದ್ರಿ ಅಂತಂದ್ರೆ ಇಲ್ಲಿ ಕಾಣ್ತಾರೆ ಅದನ್ನು, ಶೀಟ್ ಯಾವ್ಯಾವ ಶೀಟ್ಗಳು ಹೈಡ್ ಮಾಡಿದ್ದೀವಿ ಅಂತ. ಸರ್ ಇದನ್ನ ಓಕೆ, ಸಪೋಸ್ ನಾನು ಇದಕ್ಕೆ ನೇಮ್ ಚೇಂಜ್ ಮಾಡ್ತೀನಿ ರೀ ಸರ್, ರೀನೇಮ್ ಕೊಡೋಣ ಅಂತ. ಇದಕ್ಕೆ ಏನಂತ ಕೊಡೋಣ ಅಂದ್ರೆ ರಾಜ್ ಅಂತ ಕೊಟ್ಟಿಡೋಣ ಅಂತ. ಆಮೇಲೆ ಇದನ್ನ ಹೈಡ್ ಮಾಡಿಬಿಡೋಣ ಅಂತ್ರಿ, ಹೈಡ್. ಈಗ ಏನು ತೋರಿಸ್ತದೆ ಸರ್? ಶೀಟ್ 1 ಅಂತ ತೋರಿಸ್ತದೆ, ರಾಜ್ ಅಂತ ತೋರಿಸ್ತದ್ರಿ. ಅನ್ಹೈಡ್ ಅಂತ ತಗೊಂಡ್ರೆ ಅಲ್ಲಿ ಯಾವ್ದದ್ರಿ? ರಾಜ್ ಅಂತದ. ಸೊ ಈ ತರ ಹೈಡ್ ಮಾಡಿರುವಂತಹ ಶೀಟ್ಗಳೆಲ್ಲಂದ್ರೆ ಅದೇ ಶೀಟ್ನ ಅನ್ಹೈಡ್ ಮಾಡಕ್, ಅದೇ ಶೀಟ್ ನಮ್ಗೆ ಗೊತ್ತಾಗಿಲ್ಲ ಯಾವ ಶೀಟ್ ಅಂತ ಹೇಳ್ರಿ. ಒಟ್ನಲ್ಲಿ ನಾವು ಅನ್ಹೈಡ್ ಮಾಡಕ್ ಹೋದಾಗ ಮಾತ್ರ ಕಾಣ್ತೈತ್ರಿ ಅದನ್ನ. ಕ್ಲಿಯರ್ ಅದಾವ್ರಿ ಹೇಳ್ರಿ? ಸೊ ಇದು ಗೊತ್ತಾದ್ರೆ ರೀ, ಕೌಂಟ್ ಇಫ್ ಅನ್ನೋದು ಹೆಂಗಂತಂದ್ರೆ, ಯಾವುದಾದ್ರೂ ಒಂದು ರೀತಿಯ ಅಥವಾ ಒಂದು ಬಗೆಯ ಅಥವಾ ಒಂದಿಷ್ಟು ಸಿಮಿಲರ್ ಆಗಿರುವಂಥ ಪದಗಳನ್ನು ಅವು ಕೌಂಟ್ ಮಾಡಬೇಕಾಗಿತ್ತು ಅಂದ್ರೆ ಯಾವ್ದು ಬರ್ತದೆ ರೀ? ಕೌಂಟ್ ಇಫ್ ಎಸ್ ನೆನಪಿರ್ತದ್ರಿ ರೀ? ಓಕೆ, ಮುಂದಕ್ಕೆ ಹೋಗೊಂಡ್ರೆ ಇದೇನು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಎಕ್ಸಾಮ್ದಾಗ ಕೇಳಂಗಿಲ್ಲ ರೀ. ಇಷ್ಟು ಡೀಪ್ ಕೇಳಿದ್ರಂದ್ರೆ ಮುಗೀತು. ನೆಕ್ಸ್ಟ್, ಇನ್ನು MS Excel ನ ಪ್ರತಿ ಫಾರ್ಮುಲಾಗಳು ಡ್ಯಾಶ್ನಿಂದ ಪ್ರಾರಂಭ ಆಗ್ತವ್ರಿ. ಈಕ್ವಲ್ ಸೈನ್ ಇಂದ ಪ್ರಾರಂಭ ಆಗ್ತದೆ ಸರ್. ನೆಕ್ಸ್ಟ್, ಆಮೇಲೆ ಯಾವ ಒಂದು ರೀತಿಯ ಫಾರ್ಮುಲಾವನ್ನು ಸರಿಯಾದ ಫಾರ್ಮುಲಾ ಅಥವಾ ಸರಿಯಾದ ಫಾರ್ಮ್ಯಾಟ್ ಅಂತ ಕರಿತೀವ್ರಿ? ಯಾವ ಫಾರ್ಮುಲಾ ರೀ? ಎಲ್ಲ ಫಾರ್ಮುಲಾಗಳು ಸರಿನೇ ಆಗಿರ್ತವೆ ಸರ್.
ಆದ್ರೂ ಸಹ ಒಂದು ಫಾರ್ಮೆಟ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕರೆಕ್ಟ್ ಅದ ಅಂತ ಹೇಳ್ತೀವಿ. ಯಾವ ಫಾರ್ಮೆಟ್ ರೀ ಇದು ಹೇಳಿಲ್ರಿ? ಇಲ್ರಿ, ಏನ್ ಹೇಳಿವ್ರಿ? ಸಿಂಪಲ್. ಏನಂದ್ರೆ ರೀ, ಯಾವ ಒಂದು ಫಾರ್ಮುಲಾದಲ್ಲಿ ಅಥವಾ ಫಂಕ್ಷನ್ ಅಲ್ಲಿ ಅಥವಾ ಸೂತ್ರದಲ್ಲಿ ಸೆಲ್ ರೆಫರೆನ್ಸ್ ಕೊಡ್ತೀವೋ ಅದು ಒಂದು ಸರಿಯಾದಂತ ಫಾರ್ಮುಲಾ ಅಂತ ಹೇಳ್ಬೇಕ್ರಿ. ನೆಕ್ಸ್ಟ್, ಇನ್ನು ನಾವು ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ನೋಡಿದೇವಿ, ಅರ್ಥಮೆಟಿಕ್ ಅಂತ ಹೇಳಿದೇವ್ರಿ. ಇನ್ನು ಎರಡನೇದು ಯಾವ ನೋಡಿವ್ರಿ? ಗಿಂತ ಕಿಂತ ಅಂತ ನೋಡಿವ್ರಿ. ಅದು ಯಾವ್ದು ಬರ್ತದ್ರಿ? ಗಿಂತ ಕಿಂತ ಲಾಜಿಕ್ ರೀ. ಇನ್ನೊಂದು ಬರ್ತದ್ರಿ ರಿಲೇಷನಲ್ ಅಂತ ಬರ್ತದ್ರಿ. ಹೌದಾ? ನಾವು ಮ್ಯಾಥಮೆಟಿಕ್ಸ್ ನ ಕಲಿಯೋದು ಹೆಂಗೆ ಕಲಿತೀವಿ ಅಂತಂದ್ರೆ, ಒಂದು ಅರ್ಥಮೆಟಿಕ್ ಆಪರೇಟರ್ಸ್ ಕಲಿತೀವಿ, ಎರಡನೇದು ಲಾಜಿಕ್ ಕಲಿತೀವಿ, ಮೂರನೇದ್ರಿ ರಿಲೇಷನಲ್ ಅಂತ ಕರಿತೀವಿ. ಇವಾಗ ಆಪರೇಟರ್ಸ್ ಅಂತನೂ ಸಹ ಕರೀತಾರೆ. ಈಗ ಅರ್ಥಮೆಟಿಕ್ ಆಪರೇಟರ್ ಅಂದ್ರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ರೀ. ಇನ್ನ ಐಂಡ್ ಆರ್ ನಾಟ್ ಅಂತ ಹೇಳ್ತೀವಿ, ಅದಕ್ಕೆ ಲಾಜಿಕ್ ಅಂತ ಕರಿತೀವ್ರಿ. ಇನ್ನ ರಿಲೇಷನಲ್ ಅಂತ ಬರ್ತಾವ್ರಿ, ಸಮಾನ ಆಗಿದೆ, ಸಮಾನ ಆಗಿಲ್ಲ ಅಂತ ಇಷ್ಟು ಮೂರು ನಾವು ಕಲ್ತೀವ್ರಿ ಇವಾಗ. ನೆಕ್ಸ್ಟ್ ಫಾರ್ಮುಲಾ ಕಲ್ತೀವಿ ಅಂದ್ಮೇಲೆ ಇನ್ನು ಶೀಟ್ಗೋದೆಲ್ಲಾನು ಕಲ್ತೀವ್ರಿ. ಶೀಟ್ ಪ್ರಾಡಕ್ಟ್, ಇನ್ನೊಂದು ಶೀಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಮುಂದೆ ಬರ್ತಾ ಹೇಳ್ತೀನಿ ರೀ ಅದ್ರಾಗ. ಓಕೆ, ಇನ್ನ ನೆಕ್ಸ್ಟ್ ಬರೋದು ಯಾವ ಬರ್ತಾವ್ರಿ? ಟ್ಯಾಬ್ ಅಂತ ಕರಿತೀವಿ. ಟ್ಯಾಬ್ ಬಂದಾಗ ಇಲ್ಲಿ ಏನಾದ್ರು ನೋಡ್ರಿ, ಕ್ಲಿಪ್ ಬೋರ್ಡ್ ಅಂತದ. ಕ್ಲಿಪ್ ಬೋರ್ಡ್ ಆಲ್ರೆಡಿ ನಮ್ಗೆ ಗೊತ್ತಾಗ್ಯದ ಸರ್. ಕಟ್, ಕಾಪಿ, ಪೇಸ್ಟ್ ಮೂರ್ನು ಗೊತ್ತ್ರಿ. ಆಮೇಲೆ ಫಾರ್ಮ್ಯಾಟ್ ಪೇಂಟರ್ ಅನ್ನೋದು ಗೊತ್ತಾಗ್ಯದ್ರಿ. ಯಾರೇ ಡೌಟ್ ಅದಾರ ಏನಾದ್ರು ಅದ್ರಾಗ? ಇಲ್ಲ ಸರ್, ನಾವು ಗೊತ್ತಾಗ್ಯದ್ರಿ ಅವೆಲ್ಲ. ಈಗ ನಮಗೆ ಪ್ರತಿ ಬಾರಿ ಎಕ್ಸಾಮ್ದಾಗ ಕೇಳಿರುವಂಥದ್ದು ಇನ್ನೊಂದು ಏನಂತಂದ್ರೆ ರೀ, ರೈಟ್, ಎರಡನೇದು ಏನಂತಂದ್ರೆ ರೀ, ಇಲ್ಲಿ ಸಪೋಸ್ ಎಜುಕೇಶನ್ ಅಂತ ಕೊಡ್ತೀನಿ ರೀ. ಓಕೆ, ಈಗ ಆಕಾಶನ್ ಅವ್ರು ಫಾರ್ ಎಕ್ಸಾಂಪಲ್ MSc ಇದಾರ ಅಂತ ಇಟ್ಕೊಳ್ಳೋಣಂತ. ಇವ್ರು ಯಾರು? BA ಇದಾರ ಅಂತ ಇಟ್ಕೊಳ್ಳೋಣಂತ್ರಿ. ನೆಕ್ಸ್ಟ್ ಇವರು BCom ಅದಾರ ಅಂತ ಇಟ್ಕೊಳ್ಳೋಣಂತ. ಹೌದ್ರಾ ರೀ? ನೆಕ್ಸ್ಟ್ ಓಕೆ, ಇನ್ನೊಂದು ಗೊತ್ತೇನ್ರಿ? PhD ಅನ್ನ ಹೇಳಕ್ಕಂಗಿಲ್ಲ, ಜಸ್ಟ್ ಏನಂದ್ರೆ ಹಿಂದೆ ಡಾಕ್ಟರೇಟ್ ಹಾಕ್ಬಿಡ್ತಾರ ಅವ್ರು. ಓಕೆ ಓಕೆ, ನೆಕ್ಸ್ಟ್ BBM ರೀ. ಓಕೆ ಓಕೆ, ನೆಕ್ಸ್ಟ್ ಅವ್ರು ಬ್ಯಾಡ್ರಿ ನಮ್ಮ ಕಡೆ, ಆ ಪ್ರೊಫೆಷನಲ್ ನಮ್ಮ ಕಡೆ ಬ್ಯಾಡ್ರಿ. ಓಕೆ, ಎಷ್ಟು ಹೇಳೋಣ ಅಂತ ಒಂದು ಪದೇ ಪದೇ ಕ್ವಶನ್ ಕೇಳೋಣ. ಇದೊಂದು ಸ್ವಲ್ಪ ಇಲ್ಲೇ ತಗೋತೀನಿ, ಅವ್ನ ಎಕ್ಸಾಮ್ದಾಗ ಏನು ಕೇಳೋಣ ಅದನ್ನ ಮಾಡೋಣಂತ್ರಿ. ಈಗ ಇದನ್ನ ನಾನು ನೋಡ್ರಿ, MS ವರ್ಡ್ನಾಗ ಏನಾಗ್ತಿತ್ತು, ನೀವು ಕಾಪಿ ಮಾಡ್ರದ ಅಲ್ಲೇ ಉಳಿತಿತ್ತು ದತ್ತಾಂಶ, ಕಟ್ ಮಾಡ್ರೆ ಏನಾಗ್ತಿತ್ತು ಅಂದ್ರೆ ಅದು ಹೈಡ್ ಆಗಿರ್ತಿತ್ತು. ಹೌದ್ರಾ ರೀ? ಎಕ್ಸೆಲ್ನ ಹಂಗಾಗಂಗಿಲ್ರಿ. ಈಗ ಆಕ್ಚುಲಿ ನಾನು ಕಟ್ ಮಾಡೀನಿ, ಇದನ್ನು ಕಟ್ ಮಾಡಿದ್ರೆ ಏನಾಗ್ತದೆ, ಜಸ್ಟ್ ಅದು ಎಲ್ಲೆಲ್ಲ ಅದ ನೋಡ್ರಿ, ಯಾವ್ಯಾವ ದತ್ತಾಂಶವನ್ನ ನೀವು ಸೆಲೆಕ್ಟ್ ಮಾಡಿ ಕಟ್ ಮಾಡ್ಲಿ, ಕಾಪಿ ಮಾಡ್ಲಿ, ಅದು ಜಸ್ಟ್ ಬ್ಲಿಂಕ್ ಆಗ್ತಿರ್ತೀರಿ ಸೈಡ್ನಿಗೆಲ್ಲ. ಹೌದಾರೆ? ಈಗ ನಾನು ಇಲ್ಲಿ ತಗೊಳ್ತೀನಿ, ಪೇಸ್ಟ್ ಮಾಡಕ್ಕೆ ಶಾರ್ಟ್ಕಟ್ ಕೀರಿ ಎಕ್ಸೆಲ್ನಾಗ ರೀ, MS ವರ್ಡ್ ಅಂದಲ್ಲ, ಎಕ್ಸೆಲ್ನ ಶಾರ್ಟ್ಕಟ್ ಕೀರಿ ಕಂಟ್ರೋಲ್ V ರೀ. ಓಕೆ, ಎಕ್ಸಾಮ್ದಾಗ ಒಂದು 3 ಬಾರಿ ಕೇಳಿರೋ ಪ್ರಶ್ನೆ ರೀ. ನಾನು ನಿಮ್ಗೆ ಅವತ್ತು ಹೇಳಿದ್ದೆ, ಯಾವಾಗಂದ್ರೆ ಪೇಜ್ ಇನ್ಸರ್ಟ್ ಮಾಡೋ ಟೈಮ್ನಾಗ ಹೇಳಿದ್ದೆ ನಾನು, ಇದು ಎಕ್ಸೆಲ್ನಾಗ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ಏನು ಕೇಳಿದನಂದ್ರೆ, ಕಾಲಮ್ D ಮತ್ತು ಕಾಲಮ್ Eಗಳ ಮಧ್ಯೆ, ಹೌದ್ರಾ ರೀ, ಕಾಲಮ್ D ಮತ್ತು ಕಾಲಮ್ Eಗಳ ಮಧ್ಯೆ ಹೊಸ ಕಾಲಮ್ ಅನ್ನು ಸೇರಿಸಲು, ನೆನಪಿರ್ತದ್ರೆ ರೀ, ಕಾಲಮ್ D ಮತ್ತು ಕಾಲಮ್ Eಗಳ ಮಧ್ಯೆ ಹೊಸ ಕಾಲಮ್ ಅನ್ನು ಸೇರಿಸಲು ಆಯ್ಕೆ ಮಾಡುವುದು ಯಾವ ಸೆಲ್ ರೀ ಅಂತ ಕೇಳಿ, ಅಥವಾ ಯಾವ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತೀರಿ ಅಂತ ಕೇಳಿದನ್ರಿ. 3 ಸಲ ಕ್ವಶನ್ ಕೇಳೋಣ, 3 ಸಲ ಇದು DE ನೇ ಕೇಳೇನ್ರಿ. ಹೌದ್ರಾ ರೀ? DE ಕೇಳನ್. ಈಗ ಅವ್ನು ಏನ್ ನಮ್ಗೇನ್ ಬೇಕಾಗ್ಯದ, ಎರಡರ ಮಧ್ಯೆ ಒಂದು ಕಾಲಮ್ ಅನ್ನ ಇನ್ಸರ್ಟ್ ಮಾಡ್ಬೇಕಾದ. ನಮ್ಗೆ ಇನ್ನೊಂದು ಗೊತ್ತಾಗ್ಯದ ಸರ್, ಒಂದು ಶೀಟ್ ಓಪನ್ ಮಾಡ್ದೇವ ಅಂದ್ರೆ ಅದ್ರಾಗ ಎಷ್ಟು ಕಾಲಮ್ ಎಷ್ಟು ರೋಸ್ ಅಂತ ಗೊತ್ತಾಗ್ಯದ್ರಿ. ಎಷ್ಟು ಇರ್ತಾವ್ರಿ ಕಾಲಮ್? ಎಷ್ಟು ಇರ್ತಾವ್ರಿ ಕಾಲಮ್ ರೀ? ಓಕೆ, 16,000 ಇರ್ತಾವ್ರಿ, ಮುಂದ್ ಚಿಲ್ಡ್ರೆ ಅದಾವ. ಹೌದಾ? ಈಗ ರೋಗಳು ಎಷ್ಟು ಇರ್ತಾವ್ರಿ ಸರ್? 10,48,000 ಚಿಲ್ಡ್ರೆ ಅದಾವ್ರಿ. ಓಕೆ, ಈಗ ನಾನು ಹೊಸದ್ ರೋ ಅನ್ನ ಇನ್ಸರ್ಟ್ ಮಾಡೋದಂದ್ರೆ ಅದಕ್ಕೆ ಪ್ಲಸ್ ಎಕ್ಸಿಸ್ಟಿಂಗ್ ಇರುವಂತ ನಂಬರ್ಗೆ ಏನಾದ್ರು ಪ್ಲಸ್ ಆಗ್ತದೆ, ಅಷ್ಟೇ ಇರ್ತಾವ್ರಿ? ಅಷ್ಟೇ ಇರ್ತಾವ್ರಿ ಸರ್, ಹೆಚ್ಚಿಗಂತೂ ಆಗಂಗಿಲ್ರಿ. ಒಂದು ಡಿಲೀಟ್ ಮಾಡಿದೆ ಅಂದ್ರೆ ಕಡಿಮೆ ಆಗ್ತೇನ್ರಿ? ಅದನ್ನು ಅಷ್ಟೇ ಇರ್ತದೆ ಸರ್. ಹಾಗಾಗಿ ಈಗ ಎರಡು ಮಧ್ಯೆ D ಮತ್ತು Eಗಳ ಮಧ್ಯೆ ಒಂದು ಹೊಸ ಕಾಲಮ್ ಅನ್ನ ಇನ್ಸರ್ಟ್ ಮಾಡ್ಬೇಕಾಗ್ಯದಂದ್ರೆ ಗೆಸ್ ಮಾಡ್ಬೋದಾ ಯಾವ ಒಂದು ಕಾಲಮ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕತ್ತರಿ? E ರೇ? ಯಾಕ್ರಿ? ಅದ್ರ ಹಿಂದೆ ಇನ್ಸರ್ಟ್ ಆಗ್ತದ್ರಿ. ಹೌದ್ರಾ ರೀ? ನೋಡೇ ಬಿಡಮ್ರ ರೀ. ನೆಕ್ಸ್ಟ್ ಈಗ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ರೀ. ನಾನೇನಂತೀನಿ, ಇನ್ಸರ್ಟ್ ರೈಟ್ ಬಟನ್ ಕ್ಲಿಕ್ ಮಾಡ್ರೆ ಸಾಕ್ರಿ, ಅಲ್ಲಿ ಒಂದು ಮೆನ್ಯೂ ಬರ್ತದ್ರಿ. ಆ ಮೆನ್ಯೂನಾಗ ನಿಮಗೆ ಡಿಲೀಟ್ ಸಿಗ್ತದ, ಹೈಡ್ ಸಿಗ್ತದ. ಈಗ ಒಂದು ಕ್ವಶನ್ ಒಂದು ಆನ್ಲೈನ್ ದೊಡ್ಡದು ಏನ್ ಕೇಳ್ಯಾರಂದ್ರೆ, ಸರ್ ನೀವು ಇಲ್ಲಿ ಶೀಟ್ ಹೈಡ್ ಮಾಡಿದ್ರಿ, ಹಂಗೆ ಕಾಲಮ್ ಕೂಡ ಹೈಡ್ ಮಾಡ್ಬೋದೇನ್ರಿ? ಈಗ ಇಲ್ಲಿ ಆಪ್ಷನ್ ತೋರಿಸ್ಬಿಡ್ತೀನಿ ರೀ. ಹೌದ್ರಾ ರೀ? ಈಗ ನನಗೆ ಏನ್ ಬೇಕಾದ್ರಿ, ಹೊಸದೊಂದು ಕಾಲಮ್ ಅನ್ನು ಇನ್ಸರ್ಟ್ ಮಾಡ್ಬೇಕಾಗಿದ್ರಿ. ಜಸ್ಟ್ ಈಗ ಇನ್ಸರ್ಟ್ ಅಂತ ಕ್ಲಿಕ್ ಮಾಡ್ತೀನಿ ರೀ. ಎಲ್ಲಿ ಇನ್ಸರ್ಟ್ ಆಯ್ತ್ರಿ? ಈಗ
ಸರ್ ಅದು ಈ ಕಡೆ ಎಫ್ ಬಂತಲ್ರಿ, ಕರೆಕ್ಟ್ ಅದ. ಆದ್ರೆ ಆ ಇರುವಂತ ದತ್ತಾಂಶ ಏನ್ ಮಾಡ್ತಂದ್ರೆ ಈ ಕಡೆ ತಗೊಂಡಾಗ ಅದ್ರ ಮತ್ತ ಆ ಒಂದು ಪ್ಲೇಸ್ ಅದೇ ಇರ್ತದೆ, ಇನೇ ಇರ್ತದೆ. ಎಕ್ಸಾಮ್ದಾಗ ಅದನ್ನೇ ಕೇಳಿ ನಮಗ. ಡಿ ಮತ್ತು ಇ ಕಾಲಮ್ಗಳ ಮಧ್ಯೆ ಹೊಸ ಕಾಲಮ್ ಅನ್ನು ಸೇರಿಸಲು ಆಯ್ಕೆ ಮಾಡುವ ಕಾಲಮೇ ಯಾವ್ದಾಗಿರ್ತದ್ರಿ? ಇ. ಸೊ ಬೇಸಿಕಲಿ ನೀವು ಆನ್ಸರ್ ಹ್ಯಾಂಗ್ ಮಾಡಿದಾರೆ ಅಂದ್ರೆ ನಮಗೆ ಮೊದಲು ಗೊತ್ತಾಗ ಸರ್ MS ವರ್ಡ್ನ ಕಲ್ತೀವಿ. ಏನಂದ್ರೆ ನೀವು ಕರ್ಸರ್ ಎಲ್ಲಿ ಇಟ್ಟಿರ್ತೀರಲ್ಲ ಸರ್, ಅದ್ರ ಹಿಂದೆ ಇನ್ಸರ್ಟ್ ಆಗ್ತದ್ರಿ. ಆ ಒಂದು ಲಾಜಿಕ್ ನೆನಪಿತ್ತಂದ್ರೆ ಈ ಒಂದು ಕ್ವಶನ್ ನೀವು ಸಾಲ್ವ್ ಮಾಡ್ಬೋದ್ರಿ. ಕ್ಲಿಯರ್ ಅದಾರ? ತಿಳಿತೀರ ರೀ? ಏನಿಲ್ಲ, ಸಿಂಪಲ್. ಆ ಮುಂದಿನ ಸೆಲ್ಲೇ ಮುಂದಿನ ಕಾಲಮೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಆ ಚೆನ್ನಾಗಿ ಮುಂದೆ ಸ್ವಲ್ಪ ಚೇಂಜ್ ಮಾಡ್ದ. ಜಿ ಮತ್ತು ಹೆಚ್ಗಳ ಮಧ್ಯೆ ಹೊಸ ಕಾಲಮ್ ಅನ್ನು ಸೇರಿಸಲು ಹೆಚ್ ರೀ. ಯಾವ್ದು ಲಾಸ್ಟಿಗೆ ಕೇಳಿರ್ತಾನೆ ನೋಡಿ, ಡೆಸ್ಟಿನೇಷನ್ ಅಂತ ಐತಿ, ಯಾವ್ದು ಲಾಸ್ಟಿಗೆ ಕೇಳೇನಲ್ರಿ ಆ ಕಾಲಮ್, ಅದನ್ನ ಆಯ್ಕೆ ಮಾಡ್ಕೋತೀವಿ ಅಂತ ಹೇಳಿದ್ರಿ. ಈಗ ಆನ್ಲೈನ್ ಒಂದು ಕ್ವಶನ್ ಅದ, ಏನಂದ್ರೆ ಸರ್ ಈಗ ಇದನ್ನ ಹೈಡ್ ಮಾಡ್ಬೋದೇನ್ರಿ? ಇಲ್ಲಿ ಆಪ್ಷನ್ ಬಂದ ಅಂತ ತಿಳ್ಕೊಂಡ್ಬಿಡ್ರಿ, ಹೈಡ್ ಮಾಡ್ಬೋದ್ರಿ. ರೈಟ್ ಬಟನ್ ಕ್ಲಿಕ್ ಮಾಡೋಣ ಅಂತ ಹೈಡ್ ಅಂದ್ಬಿಡೋಣಂತ್ರಿ. ಈಗ ಅದು ಹೈಡ್ ಆಗ್ಯದ. ಇಲ್ಲಿ ನೋಡ್ರಿ ಸರ್, ಮತ್ತೆ ಇಲ್ಲಿ ಎಫ್ ಬರ್ಲಿಲ್ಲಲ್ರಿ, ಕರೆಕ್ಟ್. ಯಾಕಂತಂದ್ರೆ ಆಕ್ಟಿವ್ ಕಾಲಮ್ ಅನ್ನ ನಾನೇನ್ ಮಾಡೀನಿ, ಹೈಡ್ ಮಾಡೀನಿ. ನಾ ಇನ್ಸರ್ಟ್ ಮಾಡಿದಂದ್ರೆ ಎಫ್ ಬಂದಿರ್ತಿದ್ರಿ, ನಾನೇನ್ ಮಾಡೀನಿ, ಹೈಡ್ ಮಾಡಿದೇನ್ರಿ. ಆಮೇಲೆ ಯಾವಾಗಾದ್ರೂ ರೀ ನಾವೀಗ ಈ ತರ ಹೈಡ್ ಆಯ್ತು ಅಂತ ಇಟ್ಕೊಡ್ರಿ, ಆ ಒಂದು ಸೆಲ್ಲಿಗೆ ಏನಾದ್ರು ಅಥವಾ ಕಾಲಮ್ನ ಬಂದಿ ಅಂದ್ರೆ ಸ್ವಲ್ಪ ಬೇರೆನೆ ಕಾಣ್ತಿರ್ತದ. ಅದನ್ನ ಇನ್ನು ಅನ್ಹೈಡ್ ಹೆಂಗ್ ಮಾಡ್ಬೇಕ್ರಿ ಸರ್? ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡ್ರಿ, ಅನ್ಹೈಡ್ ಅನ್ನೋ ಆಯ್ಕೆ ತಗೊಳ್ರಿ. ಇಲ್ಲಿ ಬಂತ್ರ್ಯಾ ರೀ? ಬಂತ್ರ್ಯಾ? ಇಲ್ರಿ ಸರ್. ಈಗ ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡೋಣ್ರಿ, ಅನ್ಹೈಡ್ ಅನ್ನೋಣ. ಬಂತ್ರ್ಯಾ? ಇಲ್ರಿ ಸರ್. ಈಗ ಎರಡು ಸೆಲೆಕ್ಟ್ ಮಾಡೋಣ್ರಿ. ಈಗ ರೈಟ್ ಬಟನ್ ಕ್ಲಿಕ್ ಮಾಡೋಣ್ರಿ, ಅನ್ಹೈಡ್ ಅನ್ರಿ. ಬಂತ್ರ್ಯಾ? ಹಾ. ಸೊ ಇಲ್ಲಿ ಏನಾಗ್ತದಂದ್ರೆ, ಯಾಕಂದ್ರೆ ಇಲ್ಲಿ ಹೈಡ್ ಆಗಿದ್ ಗೊತ್ತಾಗ್ತದ್ರಿ. ಯಾವುದೋ ಒಂದು ಕಾಲಮ್ ಹೈಡ್ ಆಗ್ಯದ ಅಂತಂದ್ರೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಈ ಆಗಣ ಡೈರೆಕ್ಟ್ಲಿ ಜಿ ಬಂದಿರ್ತೀರಿ. ಸಪೋಸ್ ಸರ್ ನಾವು ಒಂದು 3 ಕಾಲಮ್ ಹೈಡ್ ಮಾಡಿವ್ರಿ ಸರ್. ಈಗ ಯಾವ್ದ್ರಿ? ಡಿ ಆಗಣ ಹೆಚ್ಚು ಬಂದದು. ಓ ಕರೆಕ್ಟ್ ಅದ. ಯಾವ ಹೋಗ್ಯವ್ರಿ? ಇ ಹೋಗ್ಯ ಸರ್, ಎಫ್ ಹೋಗ್ಯದ್ರಿ, ಜಿ ಹೋಗ್ಯದ್ರಿ, 3 ಹೋಗ್ಯವ್ರಿ. 3 ಹೋಗ್ಯಾವ ಅಂತಂದ್ರೆ ಏನ್ ಮಾಡದ್ರಿ? ಅದ್ರ ಹಿಂದಿರುವ ಒಂದು ಕಾಲಮ್, ಅದ್ರ ಮುಂದಿರುವ ಒಂದು ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಅನ್ಹೈಡ್ ಅಂದ್ರೆ ಸಾಕ್ರಿ, ಬಂದ್ಬಿಡ್ತವ್ರಿ. ಕ್ಲಿಯರ್ ಅದಾರೆ? ಆನ್ಲೈನ್ದವ್ರಿಗೆ ಇದು ಡೌಟ್ ಕ್ಲಿಯರ್ ಆಗ್ಯದ ಅಂತ ಅನ್ಕೋತೀನಿ ರೀ. ಸರ್ ಇದು ಕಾಲಮ್ ಅಷ್ಟೇನಲ್ರಿ, ರೋ ಕೂಡ ನಾವು ಏನ್ ಮಾಡ್ಬೋದ್ರಿ, ಇದ್ರ ಹಂಗೇನೆ ಹೈಡ್ ಮಾಡ್ಬೋದ್ರಿ. ಎಕ್ಸಾಂಪಲ್ ಇಲ್ಲಿ ಹೋದ್ರೂ ಕಾಣುತ್ತ ನಮಗ. ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅದ ನೋಡ್ರಿ, ಇನ್ಸರ್ಟ್ ಅದ, ಹೈಡ್ ಅದ, ಡಿಲೀಟ್ ಅದ ರೀ. ಹೌದ್ರಾ ರೀ? ಇನ್ನ ನೆಕ್ಸ್ಟ್, ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿ ಒಂದು ಕಾಲಮ್ ಅನ್ನು ಡಿಲೀಟ್ ಮಾಡಿದರೆ ಮರಳಿ ಪಡೆಯಲು ಆಯ್ಕೆ ಮಾಡುವಂತಹ ಶಾರ್ಟ್ಕಟ್ ಕೀ ರೀ. ಅನ್ನುಡೂರಿ ಶಾರ್ಟ್ಕಟ್ ಕೀ ರೀ, ಕಂಟ್ರೋಲ್ Z. ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿನ ಒಂದು ಶೀಟ್ ಅನ್ನು ಡಿಲೀಟ್ ಮಾಡಿದಾಗ ಮರಳಿ ಪಡೆಯಲು ಬಳಕೆ ಮಾಡುವಂತ ಶಾರ್ಟ್ಕಟ್ ಕೀ ರೀ. ಬರೋದೇ ಇಲ್ರಿ. ಹಾ ರೀ, ಚಲೋ. ನೆಕ್ಸ್ಟ್, ಇದು ಕ್ಲಿಯರ್ ಆಯ್ತರ ರೀ? ಈಗ ಅದು ಡೌಟ್ ಕ್ಲಿಯರ್ ಆಯ್ತು. ನಿಮ್ಗೆ ಇದು ಎಕ್ಸಾಮ್ದಾಗ ಕೇಳ್ಯಾನ, ಪುಣ್ಯಕ್ಕೆ ಅವನು ಡಿ ಇನೇ ಕೇಳೇನ್ರಿ, ಅವ ಎಕ್ಸ್ಟ್ರಾ ಮುಂದಕ್ಕೆ ಹೋಗೇ ಇಲ್ಲ. ಅದೇ ಕ್ವಶನ್ ಕಾಪಿ ಪೇಸ್ಟ್ ಮಾಡೇನೋ ಅಥವಾ ಅವ್ರದ್ದೇನೋ ಅವ್ರ ಹೆಸರು ಡಿಲಿಂದ ಸ್ಟಾರ್ಟ್ ಆಗಿ ಅವ್ರ ಅಪ್ಪವ್ರ ಹೆಸರು ಇಲಿಂದ ಸ್ಟಾರ್ಟ್ ಆಗ್ತದೆ ಗೊತ್ತಿಲ್ಲ. ಇವೆರಡೇ ಕೇಳ್ಯಾರ್ರಿ ಅವ್ರು. ಸೀರಿಯಸ್ಲಿ ನೀವು ಬೇಕಾದ್ರೆ ಕ್ವಶನ್ ಪೇಪರ್ ನೋಡ್ರಿ, ಕೈಗೆ ಸಿಕ್ತಂದ್ರೆ ಇದೇ ಕೇಳೇನ ಅವನು. ಇರ್ಲಿ. ಅದಾದ್ಮೇಲೆ ಫಾಂಟ್. ಈಗ ಇಂಥದ್ದು ಇನ್ನೊಂದು ಬೇಕಾಗಿದೆ ಸರ್, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ ಸರ್. ಈಗ ಕಾಪಿ ಮಾಡ್ತೀನಿ ರೀ. ಅದಕ್ಕೆ ಕಾಪಿ ಆಗಿದ್ರೆ ಇಲ್ಲಿ ಎಕ್ಸೆಲ್ನ ಕಾಪಿ ಆಗಿದೆ ಅಂತ ಹೆಂಗೆ ಗೊತ್ತದ? ಕಟ್ಟರ್ ಆಗಿರ್ಬೋದು, ಕಾಪಿಯರ್ ಆಗಿರ್ಬೋದು, ಒಟ್ನಲ್ಲಿ ಅದು ಬಾರ್ಡರ್ನಾಗ ಬ್ಲಿಂಕ್ ಆಗ್ತಿರ್ತದೆ. ಓಕೆ, ಈಗ ಇದನ್ನ ನಾನು ಇಲ್ಲಿ ತಗೊಂಡು ಬರ್ತೀನಿ ರೀ, ಇಲ್ಲಿ ತಂದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಇದೇ ದತ್ತಾಂಶವನ್ನ ಕಾಪಿ ಮಾಡಿ ಅಲ್ಲಿಗೆ ತರ ತನಕ ಅಥವಾ ಕಟ್ ಮಾಡಿ ಅಲ್ಲಿಗೆ ತರ ತನಕ ಸದ್ಯಕ್ಕೆ ಅದು ಎಲ್ಲಿ ಸ್ಟೋರ್ ಆಗಿರ್ತದೆ ರೀ? ಕ್ಲಿಪ್ ಬೋರ್ಡ್ನಾಗ ಸ್ಟೋರ್ ಆಗಿರ್ತಾರೆ. ಎಲ್ಲಿ ತನಕ ರೀ? ಸರ್ ಅವ ರಾತ್ರಿ 12 ಗಂಟೆ ಫುಲ್ ಗಡಕ್ ನಿದ್ದೆದಾಗಿದ್ದಾಗ ಎಬ್ಬಿಸಿ ಕೇಳಿನಂದ್ರೂ ನಾವು ಆನ್ಸರ್ ಮಾಡ್ತೀವಿ. ಹೌದ್ರಾ ರೀ? ಓಕೆ, ನೆಕ್ಸ್ಟ್. ಇನ್ನು ಫಾಂಟ್ ಅನ್ನೋದು ಗೊತ್ತಾಗಿದ್ರಿ ಸರ್. ಸ್ಟೈಲ್ ಅಥವಾ ಮ್ಯಾಲಿಂದು. ಹೌದ್ರಾ? ಫಾಂಟ್ ಸ್ಟೈಲ್ ಅದ. ಇದು ಆಯ್ಕೆ ಮಾಡಿರುವಂತ ಟೆಕ್ಸ್ಟ್ಗಳನ್ನ ಬೇರೆ ಬೇರೆ ಡಿಸೈನ್ ಆಗಿ ತಗೊಳಕ, ಸ್ಟೈಲ್ನ ತಗೊಳಕ್ರಿ. ಇನ್ನು ಮುಂದೆ ಬಂದ್ರೆ ಬೋಲ್ಡ್, ಇಟಾಲಿಕ್ ಅಂಡ್ರಲ್ಲ ನಮ್ಗೆ ಗೊತ್ತದ ಸರ್. ಅದಾದ್ಮೇಲೆ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ಅದನ್ನ ನಾವು ಶ್ರಿಂಕ್ ಅಂತ ಕರಿತೀವಿ. ಆಮೇಲೆ ಇನ್ಕ್ರೀಸ್ ಅಂತ ಕರಿತೀವ್ರಿ. ಇದು ಟೇಬಲ್ ಅದ ಸರ್. ಈಗ ಇದಕ್ಕೆ ನನಗೆ ಟೇಬಲ್ ಹಾಕ್ಬೇಕಾಗ್ಯದ. MS ವರ್ಡ್ ನಾನು ಟೇಬಲ್ ಇತ್ತು, ಡ್ರಾ ಟೇಬಲ್ ಮತ್ತು ಇನ್ಸರ್ಟ್ ಟೇಬಲ್ ಅನ್ನೋ 2 ಹಾಕ್ಯಾರಿ. ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಇಲ್ಲಿ ಹೋಗಿ ಟೇಬಲ್ ಅಂತ ಕ್ಲಿಕ್ ಮಾಡ್ರಿ, ಎಲ್ಲಾ ಬಾರ್ಡರ್ ಟೇಬಲ್ ಬಂದ್ಬಿಡುತ್ತೆ ಸರ್. ಇದನ್ನ ಬ್ಯಾಡ್ ಆಗಿದ್ರಿ ಸರ್ ನನಗಂದ್ರೆ ಅನ್ನಡು ಅಂತೀವ್ರಿ. ನೆಕ್ಸ್ಟ್, ಇದು ಏನಾಗುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ರೀ. ಈಗ ನಾನು ಟೈಟಲ್ ಎಲ್ಲ ಮಾಡ್ಕೊಡಿನಿ ಸರ್, ಇದಕ್ಕಷ್ಟೇ ನನಗೆ ಬ್ಯಾಕ್ ಗ್ರೌಂಡ್ ಕಲರ್ ಬೇರೆ ಬೇಕಾಗ್ಯದ್ರಿ. ಇದನ್ನ ಸುಮ್ಮನೆ ಹಂಗೆ ಹಾಕ್ಬಿಟ್ರೆ ಬ್ಯಾಕ್ ಗ್ರೌಂಡ್ ಕಲರ್ ರೀ. ನೆಕ್ಸ್ಟ್, ಇದನ್ನು ಬ್ಯಾಡ್ ಆಗ್ಯದ ಸರ್, ಅಂಡು ರೀ. ಟೆಕ್ಸ್ಟ್ ಕಲರ್ ಬೇಕು, ಇದನ್ರಿ ಯಾವ್ದಾರ ಬೇರೆ ಇದ್ದಲ್ಲಿ ನಮ್ಗೆ ಟೆಕ್ಸ್ಟ್ ಕಲರ್ ಬೇಕಾಯ್ತು. ಇದಂತೂ ಇಂಪಾರ್ಟೆಂಟ್. ಎಷ್ಟದ ನಿಮ್ಗೆಲ್ಲ ಬರ್ತದ್ರಿ. ಹೌದ್ರಾ ರೀ? ಏನು ಕಂಟ್ರೋಲ್ B ಅಂದ್ರೆ ಏನಾಗ್ತದ್ರಿ? ಇಟಾಲಿಕ್ ಮಾಡ್ಲಕ್ರಿ, ಅಂಡರ್ಲೈನ್ ಮಾಡಕ್ರಿ, ಯು ರೀ ಸರ್. ನೆಕ್ಸ್ಟ್, MS ವರ್ಡ್ ನಲ್ಲಿ ಎಷ್ಟು ವಿಧದ ಅಲೈನ್ಮೆಂಟ್ಗಳಿವೆ? 4 ರೀ. ಹೌದ್ರಾ? ಯಾವ್ಯಾವ್ರಿ? ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಇನ್ನೊಂದ್ರಿ ಜಸ್ಟಿಫೈ. ಈ ಜಸ್ಟಿಫೈ ಶಾರ್ಟ್ಕಟ್ ಕೀ ರೀ. ಸೆಂಟರ್ದ್ರಿ ಕಂಟ್ರೋಲ್ ಪ್ಲಸ್ C ಅಲ್ರಿ.
ಇ ರೀ. ಓಕೆ, ನೆಕ್ಸ್ಟ್ ಆದ್ರೆ ಎಮ್ ಎಸ್ ಎಕ್ಸೆಲ್ ಬಂದಾಗ ನಮ್ಗೆ 6 ಅಲೈನ್ಮೆಂಟ್ ಸಿಗ್ತಾವ್ರಿ. ಅಲೈನ್ಮೆಂಟ್ ಎಷ್ಟು ಸಿಗ್ತಾವ್ರಿ? 6 ಆತಾವ್ರಿ. ಇವು 6 ಯಾವ್ಯಾವ ಅಂತ ನೋಡ್ಬಿಡೋಣಂತ್ರಿ. ಎಕ್ಸಾಂಪಲ್ ಇಲ್ಲಿ ಮೋಹನ್ ಅನ್ನ ತಗೊಳ್ಳೋಣಂತ ನೇಮ್ ರೀ. ಒಂದೇದು ಲೆಫ್ಟ್ ಅಲೈನ್ಮೆಂಟ್ ರೀ ಬೈ ಡಿಫಾಲ್ಟ್ ಆಗಿ. ಸೆಂಟರ್ ಅಲೈನ್ಮೆಂಟ್ ಬೇಕು ಸರ್, ಸೆಂಟರ್ ಅಲೈನ್ಮೆಂಟ್ ರೀ. ರೈಟ್ ಅಲೈನ್ಮೆಂಟ್ ಬೇಕ್ರಿ ಸರ್, ರೈಟ್ ಅಲೈನ್ಮೆಂಟ್ ರೀ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ಬರ್ತದೆ ರೀ. ಈಗ ನಾವು ಟೈಪ್ ಮಾಡಿರುವಂಥದ್ದು ಎಲ್ಲಿ ಅಂದ್ರೆ ಬಾಟಮ್ ಆಫ್ ದ ಸೆಲ್ ಅದ ರೀ ಇದು. ನೆಕ್ಸ್ಟ್ ಈಗ ಸೆಂಟರ್ ಮಿಡಲ್ ಬೇಕಾಗಿದ್ರಿ, ಮಿಡಲ್ ಅಂತ ತಗೋತೀನಿ ರೀ. ಲೆಫ್ಟಿಗೆ ಬೇಕು ಇದು, ಸಾರಿ ಟಾಪ್ನ ಬೇಕ್ರಿ, ಟಾಪ್ ಅಂತ ತಗೋತೀನಿ ರೀ. ಹೌದ್ರಾ ರೀ? ಒಂದೇದು ಟಾಪ್, ಎರಡನೇದು ಮಿಡಲ್, ಮೂರನೇದು ರೀ ಬಾಟಮ್ ರೀ. ಇನ್ನ ಎರಡನೇದು ಲೆಫ್ಟ್, ಸೆಂಟರ್, ರೈಟ್. ಇದ್ರಾಗ ಜಸ್ಟಿಫೈ ಅನ್ನೋದೊಂದು ಇರಂಗಿಲ್ರಿ. ಸೊ ಹೀಗಾಗಿ ಟೋಟಲ್ ಎಷ್ಟು ಅಲೈನ್ಮೆಂಟ್ ಇದಾವ್ರಿ ಈಗ ಎಕ್ಸೆಲ್ನಾಗ ರೀ? 6 ರೀ. ಈಗ ಇವನು ನೆನಪಿರ್ಬೇಕ್ರಿ. ಇನ್ಮೇಲೆ ಎಮ್ ಎಸ್ ವರ್ಡ್ನಾಗ 4 ಇರ್ತಾವ ಸರ್, ಎಕ್ಸೆಲ್ನಾಗ 6 ಇರ್ತಾವ್ರಿ. ಇನ್ನು ಎಮ್ ಎಸ್ ವರ್ಡ್ಗೆ ಎಮ್ ಎಸ್ ಎಕ್ಸೆಲ್ನ ಕಂಪೇರ್ ಮಾಡ್ರಿ, ಯಾವ ಒಂದು ಅಲೈನ್ಮೆಂಟ್ ಇಲ್ಲಿ ಅವೈಲೇಬಲ್ ಇಲ್ರಿ? ಜಸ್ಟಿಫೈ ಇಲ್ರಿ. ಓಕೆ, ನೆಕ್ಸ್ಟ್ ಇನ್ನು ರ್ಯಾಪ್ ಟೆಕ್ಸ್ಟ್ ಅಂತ ಬರ್ತದ್ರಿ. ರ್ಯಾಪ್ ಟೆಕ್ಸ್ಟ್ ಅಂದ್ರೆ ಓಕೆ ಇದನ್ನ ಬರೋಣ. ಎಕ್ಸಾಂಪಲ್ ಎಮ್ ಎಸ್ ವರ್ಡ್ನಾಗ ಏನ್ ಮಾಡ್ತೀವಿ ಅಂದ್ರೆ ಒಂದು ಸೆಂಟೆನ್ಸ್ ಅದನ್ನ ಏನಾರ ಬರಿಬೇಕು ಅಂತಂದ್ರೆ ಅದು ಪೇಜ್ ಆಗೋಣ ನಾವು ಎಂಟ್ರಿ ಕೀ ಹೊಡೆದ್ರೆ ನೆಕ್ಸ್ಟ್ ಲೈನಿಗೆ ಹೋಗ್ತದ್ರಿ. ಹೌದ್ರಾ ರೀ? ಈಗ ಸಪೋಸ್ ನಾನು ಇಲ್ಲಿ ಟು ಮೋಹನ್ ಅಂತೇಳಿ ಟೈಪ್ ಮಾಡೀನಿ ಸರ್, ಕರ್ಸರ್ ಇಲ್ಲೇ ಅದರಿ. ಈಗ ಇದನ್ನ ಎಂಟರ್ ಮಾಡ್ರಿ, ಏನಾಗ್ತದ್ರಿ? ತೆಳಗಿನ ಲೈನ್ನಾಗ ಅದು ಕರ್ಸರ್ ಹೋಗಂಗಿಲ್ರಿ. ಎಲ್ಲಿಗೆ ಹೋಗ್ತದ್ರಿ? ಡೈರೆಕ್ಟ್ಲಿ ನೆಕ್ಸ್ಟ್ ಸೆಲ್ಲಿಗೆ ಹೋಗ್ತದ್ರಿ. ಸೊ ಹಾಗಿದ್ರೆ ನನಗೆ ಇದ್ರಾಗ ಬರಿಬೇಕು ಸರ್, ಬಟ್ ಅದು ನಾ ಮೋಹನ್ ಅಂತ ಬರಿತೀನಿ ರೀ. ಅದು ಹ್ಯಾಂಗ್ ಆಗ್ಬೇಕಾಗಿತ್ತಂದ್ರೆ ರ್ಯಾಪ್ ಆಗ್ಬೇಕ್ರಿ. ಎಕ್ಸಾಂಪಲ್ ಮೋಹನ್ ಈಸ್ ಅ ಗುಡ್ ಬಾಯ್ ಅಂತ ಬರೋಣಂತ್ರಿ. ಗುಡ್ ಬಾಯ್ ಅಂತ ಬರ್ದೇನಿ ರೀ. ಇದಕ್ಕಿಂತ ಒಂದೇ ಸೆಕೆಂಡ್ ರೀ, ಇಲ್ಲಿ ನಾನು ಇನ್ಕ್ರೀಸ್ ಮಾಡಿನಲ್ಲ. ಮೋಹನ್ ಇದನ್ನು ಬೇಡ್ರಿ, ಬೇರೆ ತಗೊಳ್ಳೋಣ. ಓಕೆ, ಆಕಾಶ್ ತಗೊಳ್ಳೋಣಂತ್ರಿ. ಆಕಾಶ್ ಈಸ್ ಅ ಗುಡ್ ಬಾಯ್ ಅಂತ ಬರ್ದೀನಿ ರೀ. ಹೌದ್ರಾ ರೇ? ಗುಡ್ ಬಾಯ್ ಅಂತ ಬರ್ದೀನಿ. ನೆಕ್ಸ್ಟ್ ಈಗ ಇದನ್ನು ಸೈ ದೊಡ್ಡದಲ್ಲ. ಓಕೆ, ಹಾ, ಈಗ ಬಾಯ್ ಅಂತ ಅನ್ನೋದು ಇಲ್ಲಿ ಕಾಣ್ತಲ್ಲ, ಬರೀ ಗುಡ್ ಅಂತ ಅಷ್ಟೇ ಕಾಣತ್ತದ. ಹೌದ್ರಾ ರೇ? ಆಕಾಶ್ ಈಸ್ ಅ ಗುಡ್, ಮುಂದೇನದ ರೀ? ಬಾಯ್ ಅದ ಏನಂತ ಕಾಣ್ತಾ ಇಲ್ಲ. ಆ ಒಂದು ಪದನು ಇಲ್ಲಿ ನಮ್ಗೆ ಕಾಣಬೇಕ್ರಿ. ಅವಾಗ ಏನಂತ ಕರಿತೀನಿ ನಾನಂದ್ರೆ ರ್ಯಾಪ್ ಟೆಕ್ಸ್ಟ್ ಅಂತ ಕರಿತೀನಿ ರೀ. ನೆನಪಿರ್ತದ್ರೆ? ರ್ಯಾಪ್ ಟೆಕ್ಸ್ಟ್ ಅಂದ್ರೆ ಇಲ್ಲಿ ಯಾವ್ಯಾವ ಇಷ್ಟೇ ಬೇಕು ಸರ್ ನನಗೆ. ಸರ್ ಇದನ್ನ ಇನ್ಕ್ರೀಸ್ ಮಾಡ್ರೆ ಅದನ್ನ ಇನ್ಕ್ರೀಸ್ ಮಾಡ್ರೆ ಹೋಗ್ತದೆ ಸರ್, ತೊಂದರೆ ಇಲ್ಲ. ಆದ್ರೆ ಈಗ ನಾವು ಪೇಜ್ನ ಪ್ರಿಂಟ್ ಕೊಡ್ಬೇಕಾಗ್ಯದ. ಕೆಲವೊಂದು ನೋಡಿರ್ಬೋದು ನೀವು, ಒಂದೊಂದು ಫಾರ್ಮ್ಗಳು ಬಂದಿರ್ತಾವ್ರಿ. ಎಕ್ಸಾಂಪಲ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಂದಿರ್ತಾವ ನೋಡ್ರಿ, ಅಭ್ಯರ್ಥಿಯ ಹೆಸರು SSLC ಮಾರ್ಕ್ಸ್ ಕಾರ್ಡ್ನಂತೆ, ಅಥವಾ ಈಗ ಏನಾದ್ರು ಅಭ್ಯರ್ಥಿಯ ಹೆಸರು ಆಧಾರ್ ಕಾರ್ಡ್ನಂತೆ ಅಂತ ಅಭ್ಯರ್ಥಿಯ ಹೆಸರು ಅಂತ ಇಷ್ಟೇ ಕೊಟ್ಟಿರ್ತಾನ್ರಿ. ತೆಳಗ್ ಬಂದಿರ್ತದೆ ಅದು. ಹೌದ್ರಾ ರೀ? ಆಧಾರ್ ಮೇಲೆ ಇರುವಂತೆ ಅಂತ ಬಂದಿರ್ತದೆ. ಅದು ಬಂದ್ರೆ ಅದು ಎಂಟ್ರಿ ಹ್ಯಾಂಗ್ ಮಾಡಂದ್ರೆ ಅದು MS ವರ್ಡ್ ಮಾಡಿದ್ರೆ ನಮ್ಗೆ ಈಸಿ ಆಗ್ತಲ್ಲ, ಎಂಟ್ರಿ ಹೊಡೆದ್ರೆ ತೆಳಗ್ ಬರ್ತದೆ ರೀ. ಆದ್ರೆ ಎಕ್ಸೆಲ್ನ ಮಾಡ್ಬೇಕಾಗಿತ್ತಂದ್ರೆ ಯಾವ ಆಯ್ಕೆ ರೀ? ರ್ಯಾಪ್ ಟೆಕ್ಸ್ಟ್ ರೀ. ಸೊ ಬೇಸಿಕಲಿ ರ್ಯಾಪ್ ಟೆಕ್ಸ್ಟ್ ಅನ್ನೋದು ಏನ್ ಸಹಾಯ ಮಾಡ್ತದೆ ಅಂದ್ರೆ ಯಾವ್ದಾದ್ರು ಒಂದು ವಾಕ್ಯ ಒಂದೇ ಸೆಲ್ಲಲ್ಲಿ ಕಾಣುವಂತೆ ಮಾಡಲು ಯಾವ್ದ್ರಿ? ರ್ಯಾಪ್ ಟೆಕ್ಸ್ಟ್ ರೀ. ಈ ಮರ್ಜ್ ಅನ್ನೋದು ನೀವು ಆಲ್ರೆಡಿ ಕಲ್ತೀರಿ ರೀ. ಮರ್ಜ್ ಅಂದ್ರೆ ಏನ್ ಕೆಲಸ ಮಾಡ್ತದ್ರಿ? ಎರಡು ಸೆಲ್ಗಳನ್ನು ಸೇರಿಸಿ ಒಂದೇ ಸೆಲ್ ಅಂತೆ ಮಾಡ್ತಾರೆ. ಹೌದ್ರಾ ರೀ? ಮರ್ಜ್ ಅಂತ ಕರೀತಾರೆ. ಎಕ್ಸಾಂಪಲ್ ಈಗ ನಾವು ಹೆಂಗ್ ಅದಂದ್ರ ಕಡೆ FDA ಬ್ಯಾಚ್ ನಡೆದ್ರಿ, ಒಂದ್ ಕಡೆ SDA ಬ್ಯಾಚ್ ನಡೆದ್ರಿ. ಏನೋ ಒಂದು ವಿಶೇಷ ಉಪನ್ಯಾಸ ಆದಂದಾಗ ಏನ್ ಮಾಡ್ತೀವಿ ಸರ್? ನಾವು ಮರ್ಜ್ ಮಾಡ್ತೀವಿ. ಯಾರ್ಯಾರಿಗ್ರಿ? SDA ಅದವರಿಗೆ, FD ಅದವ್ರಿಗೆ. ಮರ್ಜ್ ಮಾಡೋದಂದ್ರೆ ಏನ್ ಹೇಳ್ರಿ? ಎರಡು ದತ್ತಾಂಶವನ್ನ ಸೇರಿಸೋದು. ಇಲ್ಲೂ ಸಹ ಅದೇ ಆಗ್ತದ್ರಿ. ಎಕ್ಸಾಂಪಲ್ ಏನಂತಂದ್ರೆ ಇಲ್ಲಿ CT ಮತ್ತು ಈ ಒಂದು ಎರಡು ಸೆಲ್ಗಳು ಏನಾಗಬೇಕ್ರಿ? ಒಂದೇ ಸೆಲ್ ಅಂತ ಆಗ್ಬೇಕ್ರಿ. ಇನ್ನೊಂದು ಕನ್ಫ್ಯೂಷನ್ ಆಗದ್ ಬೇಡ್ರಿ, ಸ್ವಲ್ಪ ಲಕ್ಷ ಇಟ್ಟು ನೋಡ್ರಿ. ಈಗಿನ್ನ ಆಯ್ಕೆ ಮಾಡ್ಕೊಂಡಿರೋ ಸೆಲ್ ಯಾವ್ದದ್ರಿ? D2 ಅದರಿ. ಈಗ ಇಲ್ಲಿ ನಮ್ಮ ರೆಫರೆನ್ಸ್ ಕೊಡ್ಲತ್ತರಿ D2 ಅಂತ. ಈಗ ಇದ್ರ ಮುಂದೆ ಹೋಗ್ತೀನಿ. ಈಗ ಯಾವ್ದದ್ರಿ? ಇದು ರೀ E2 ಅದರಿ. ಈಗ ನಾನು ಎರಡು ಆಯ್ಕೆ ಮಾಡಿಕೊಂಡು ಇದನ್ನ ನಾನು ಮರ್ಜ್ ಮಾಡ್ತೀನಿ ರೀ. ಇಲ್ಲಿ ಕ್ಲಿಕ್ ಮಾಡ್ತೀನಿ ರೀ, ಮರ್ಜ್ ಅಂತ ಬಂತ್ರ್ಯಾ ರೀ. ಈಗ ಎರಡು ಸೇರಿ ಒಂದೇ ಸೆಲ್ ಆಯ್ತ್ರಿ, ತೊಂದ್ರೆ ಇಲ್ಲ. ಹಾಗಿದ್ದರೆ ಈಗ ಸೆಲ್ನ ರೆಫರೆನ್ಸ್ ಯಾವ್ದಾಗಿರ್ತರಿ? D2ನೇ ಆಗಿರ್ತರಿ. ನಾ ಹೇಳೋದು ಅರ್ಥ ಅಲ್ಲತ್ತದ್ರ್ಯಾ ರೀ? ನಾವು ಯಾವ ಸೆಲ್ ನಿಂತ್ಕೊಂಡು ಮುಂದಿನ ಸೆಲ್ ಏನ ಆಯ್ಕೆ ಮಾಡ್ಕೋತೀವಲ್ರಿ, ಆ ಯಾವ ಸೆಲ್ ಇರ್ತಲ್ಲ, ಹಿಂದಿನ ಸೆಲ್ ಏನಿರ್ತಲ್ರಿ ಆಯ್ಕೆ ಮಾಡ್ಕೊರೋ ಹಿಂದಿನ ಸೆಲ್, ಆ ಸೆಲ್ನ ರೆಫರೆನ್ಸ್ ಆ ಕಂಪ್ಲೀಟ್ ಸೆಲ್ಗೆ ಬರ್ತದೆ ಸರ್. ಸರ್ ಮತ್ತೆ ಇಲ್ಲಿ ಎರಡು ಅದರಿ, ಇಲ್ಲೊಂದು ಅದರಿ, ಇಲ್ಲೊಂದು ಅದರಿ. ಮತ್ತೆ ಕೆಳಗೆ ಬಂದಾಗ ಏನ್ ಬರ್ತಾರಂದ್ರೆ ಇದು ಆಸ್ ಯೂಶುವಲ್ ರೀ, ಮೊದಲೇ ಹಂಗೆ ತಗೋತಾರ E3ನೇ ಬರ್ತದ್ರಿ. ಕ್ಲಿಯರ್ ಅದಾರ ರೀ? ಓಕೆ. ಸೊ ಸ್ವಲ್ಪ ನೆನಪಿರ್ಲಿ. ಮರ್ಜ್ ಸೆಲ್ ಅಂದ್ರೆ ಗೊತ್ತೈತ್ರಿ ನಮಗ್ರಿ? ಎರಡು ಸೆಲ್ಗಳನ್ನು ಸೇರಿಸಿ ಒಂದೇ ಸೆಲ್ನಂತೆ ನಾವು ಪರಿವರ್ತನೆ ಮಾಡಲು ಅಥವಾ ರಿಪ್ರೆಸೆಂಟ್ ಮಾಡಲು ಯಾವ್ದ್ರಿ? ಮರ್ಜ್ ಅಂಡ್ ಸೆಂಟರ್. ಸರ್ ಅಲ್ಲಿ ಸೆಂಟರ್ ಅಂತ ಒಂದು ಆಯ್ಕೆ ಅದಲ್ರಿ. ಹಂಗಂದ್ರೆ ಏನಂದ್ರೆ ಯಾವ್ದಾದ್ರು ಒಂದು ಸೆಲ್ನಾಗ ಇರುವಂತ ದತ್ತಾಂಶ ಅಂದ್ರೆ ಒಂದು ಸೆಲ್ ಅನ್ನು ನಾವು ಮರ್ಜ್ ಮಾಡಿದೇವೆ ಸರ್, ಆ ಸೆಲ್ನಾಗ ಏನಾರ ದತ್ತಾಂಶ ಇತ್ತಂದ್ರೆ ಅದನ್ನ ಫಸ್ಟಿಗೆ ಕೊಟ್ಟಾಗ ಲೆಫ್ಟಿಗೆ ಇರುತ್ತೆ ಸರ್. ನಾವು ಮರ್ಜ್ ಮಾಡಿದಾಗ ಏನಾಗ್ತದೆ ರೀ? ಸೆಂಟರ್ ಅದರ ಕೆಲಸ ಅಷ್ಟೇ ರೀ, ಮರ್ಜ್ ಅಂಡ್ ಸೆಂಟರ್. ಕ್ಲಿಯರ್ ಅದಾರ ಇದೇನ್ರಿ? ಓಕೆ ರೀ. ನೆಕ್ಸ್ಟ್ ಈಗ ನಿನ್ನೆ ಒಂದಿಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು
ಓ ಇವೆಲ್ಲ ಹೋಗ್ಬಿಟ್ಟದನ್ರಿ. ಓಕೆ, ಈಗ ನನಗೆ ಪ್ರಸ್ತುತ MS Excel ಶೀಟ್ ಅಂದರೆ ಪ್ರಸ್ತುತ ಸ್ಪ್ರೆಡ್ ಶೀಟ್ ಅಷ್ಟೇ ನನಗೆ ಕ್ಲೋಸ್ ಮಾಡ್ಬೇಕ್ರಿ. ನನಗೆ ಸಂಪೂರ್ಣ MS Excel ಕ್ಲೋಸ್ ಮಾಡೋದಿಲ್ರಿ. ಹಾಗಿದ್ರೆ ಶಾರ್ಟ್ಕಟ್ ಕೀ ರೀ Ctrl+W ರೀ. ಓಕೆ, ಸೊ ಈಗ ನಾನು ಮರ್ಜ್ ಮಾಡೀನಿ ಸರ್, ಅದು ಬ್ಯಾಡ್ರಿ, ವಾಪಸ್ ತಗೊಳಮಂತ್ರಿ, ಸ್ಥಗಿತ ಮಾಡ್ಬೇಕಾಗ್ಯದ್ರಿ. ಅದೇ ಅಂಡುನೇ ರೀ, Ctrl+Z ರೀ. ಓಕೆ, ನೆಕ್ಸ್ಟ್ ಆಮೇಲೆ ಈಗ ಇಲ್ಲೊಂದಿಷ್ಟು ನಂಬರ್ಸ್ ಕೊಡೋಣ ಅಂತ, ಇಲ್ಲಿ 100 ಅಂತ ಕೊಡ್ತೀನಿ, ಇಲ್ಲಿ 20 ಅಂತ ಕೊಡ್ತೀನಿ, ಇಲ್ಲಿ 30 ಅಂತ ಕೊಡೋಣ ಅಂತ್ರಿ, ಸಾರಿ 30. ಓಕೆ, ನೆಕ್ಸ್ಟ್ ಇಷ್ಟು ಕೊಟ್ಟೀನಿ ರೀ. ಈಗ ಇಲ್ಲಿ ಬಂದಮೇಲೆ ನೆಕ್ಸ್ಟ್ ನೋಡ್ರಿ, ನಂಬರ್ ಅಂತ ಆಯ್ತು. ಇದು ನಂಬರ್ ಅನ್ನೋದು ಏನಂದ್ರೆ ಇದು ಒಂದು ಫಾರ್ಮ್ಯಾಟ್ ಅಂತ್ರಿ. ಫಾರ್ಮ್ಯಾಟ್ ಹೆಂಗೆ ಕೆಲಸ ಮಾಡ್ತದೆ ಸರ್, ಈಗ ಇಲ್ಲಿ ಬರ್ತೀನಿ, ಇಲ್ಲಿ ಬಂದು ಜನರಲ್ ಅಂತ ಐತ್ರಿ, 1 2 3 ಅಂತ ಐತ್ರಿ, ಇಲ್ಲಿ ಕೊಡ್ತೀನಿ ಜಸ್ಟ್ ನಾನು ಈ ಥರ, ಅಲ್ಲಿ ಏನು ಚೇಂಜಸ್ ಇಲ್ರಿ ಸರ್. ಓಕೆ, ಎರಡನೇದು ಬರೋಣ ಅಂತ್ರಿ, ನಂಬರ್ ಅಂತ ಕೊಡೋಣ ಅಂತ. ನಂಬರ್ ಅಂತ ಕೊಟ್ಟಾಗ ಏನಂತಾರೆ ಒಂದು ಡೆಸಿಮಲ್ ಪ್ಲೇಸ್ ಅನ್ನ ಬಂದ್ಬಿಡ್ತಾರೆ, 100.00. ಅದು ಇವ್ಯಾಲ್ಯೂಯೇಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಸಂಬಂಧ ಇಲ್ಲ, ಆದ್ರೂ ಏನು ತೋರಿಸ್ತದೆ ಅಂತಂದ್ರೆ .00 ಅಂತ ಬರ್ತಾರೆ. ಇನ್ನು ಇನ್ನೊಂದಕ್ಕೆ ಹೋಗೋಣಂತ್ರಿ, ಅದ್ರಾಗೆ ಎಕ್ಸಾಂಪಲ್ ಯಾವುದು ಕರೆನ್ಸಿ ಅಂತ ತಗೋಣಂತ್ರಿ. ಕರೆನ್ಸಿ ಅಂತ ಹೋದೇವು ಅಂತಂದ್ರೆ ಈಗ ನಮ್ಮ ಇಂಡಿಯಾದ ರುಪೀಸ್ RS ಅಂತದ, ಹೌದ್ರಾ ರೀ ಸರ್? ಈಗ ಅದು RS ಹೋಗ್ಯದಲ್ರಿ ಸರ್, ಅದು ನಮಗೆ ಸಿಂಬಲೇ ಬಂದದ್ರಿ, ಕರೆಕ್ಟ್. ಇದು ಯಾಕೆ ನಂಬರ್ ಸಿಂಬಲ್ ಬರ್ಲತ್ತಿಲ್ಲ ಅಂದ್ರೆ ನಾ ಇನ್ನೂ ಅಪ್ಡೇಟ್ ಮಾಡಿಲ್ರಿ ಅದಕ್ಕೆ. ಆಮೇಲೆ ಇದು ಮುಂಚೆ ನಾವು ನೀವು ಸಿಸ್ಟಮ್ದಾಗ ನೀವು ಟ್ರೈ ಮಾಡಿದ್ರೆ ಅಂದ್ರೆ ಇಲ್ಲಿ $ಸೈನ್ ತೋರಿಸ್ತದೆ ರೀ. ಮನ್ಯಾಗ ನೀವು ಸಿಸ್ಟಮ್ದಾಗ ಹೋಗಿ ನೀವು ಇದನ್ನು ಟ್ರೈ ಮಾಡಿದ್ರೆ ಅಂದ್ರೆ ನಿಂಬಲ್ಲಿ $ಅಂತ ತೋರಿಸ್ತದೆ ಸರ್. ಮತ್ತು ನಿಂಬಲ್ಲಿ ಯಾಕೆ RS ತೋರಿಸ್ತದೆ ಸರ್, ನಂಬಲ್ಲಿ ಯಾಕೆ $. ತೋರಿಸ್ತಂದ್ರೆ ನೀವು ಅಮೆರಿಕಾದವ್ರು ಇದ್ರಿ, ನಾವು ಇಂಡಿಯಾದವ್ರು ಇದ್ದೀವಿ ರೀ. ಇಲ್ಲ, ನಾನು ಸೆಟ್ಟಿಂಗ್ ಮಾಡೀನಿ ರೀ ಇದನ್ನು, ಹೌದಾ? ಇಂಡಿಯಾ ಸ್ಟೈಲ್ ಅಂತ ಫಾರ್ಮೆಟ್ ಕೊಟ್ಟಿದ್ದಕ್ಕೆ ಅದು RS ಅಂತ ಬರ್ತದೆ. ಕ್ಲಿಯರ್ ಅದರೆ? ಈಗ ನೀವು ಮನ್ಯಾಗ ಹೋಗಿ ಇದನ್ನೇ ಟ್ರೈ ಮಾಡಿದ್ರೆ ಅಂದ್ರೆ ಈ $ಸೈನ್ ಬರ್ತದೆ ರೀ. ಇದರ $ಸೈನ್ ಇಲ್ಲಿ ಕಾಣತ್ತಿಲ್ಲ, ಇದ್ರಾಗ ಇರ್ತಾರೆ $ಸೈನ್ ಬರ್ತದೆ ರೀ. ನೆಕ್ಸ್ಟ್ ಇದನ್ನ ಕರೆನ್ಸಿ ತರ ಕನ್ವರ್ಟ್ ಮಾಡೋದು. ಇದ್ರಾಗ ಎಕ್ಸಾಮ್ದಾಗ ಏನು ಕೇಳಿದ್ವಿ ಒಂದು ಬಾರಿ ಅಂದ್ರೆ ಇರುವಂತಹ ದತ್ತಾಂಶವು, ಈಗ ನಾ ಟೈಮ್ ಅಂತ ಕ್ಲಿಕ್ ಮಾಡ್ತೇನೆ ರೀ, ಟೈಮ್ ತರ ಟೈಮ್ ಫಾರ್ಮೆಟ್ನ ಬರ್ತದೆ ರೀ, ಹೌದ್ರಾ ರೀ? ಯಾವುದಾದ್ರೂ ಒಂದು ದತ್ತಾಂಶವು ಯಾವುದರಲ್ಲಿ ಕರೆನ್ಸಿ ರೂಪದಲ್ಲಿ, ಸಮಯದ ರೂಪದಲ್ಲಿ ಬದಲಾವಣೆ ಮಾಡಲು ಆಯ್ಕೆ ಮಾಡುವುದು ಯಾವುದಂತಂದ್ರೆ ಇದೇ ಎದ್ರಾಗ್ರಿ ನಂಬರ್ ಫಾರ್ಮ್ಯಾಟ್ನಾಗ್ರಿ. ನೆಕ್ಸ್ಟ್ ರೀ, ಈಗ ಆಧಾರ್ ಸಂಖ್ಯೆಗಳಂತ ಹೇಳ್ತೀವಿ ರೀ. ಈಗ ಆಧಾರ್ ಬೇಡ್ರಿ, ನಮಗೆ ರಿಜಿಸ್ಟರ್ ನಂಬರ್ಗಳು ಬರ್ತಿರ್ತಾವ. ಹೆಂಗಂದ್ರೆ ಸ್ಪೆಷಲಿ ಯಾವ್ದಂತಂದ್ರೆ ಈಗ ಡಿಗ್ರಿಗೆ ಹೋದ್ಮೇಲೆ ಆಮೇಲೆ PU ಚಾಲತ್ತವ್ರಿ. ಈಗ ನಾವು ಎಲ್ಲಿ ತನಕ ಅಂದ್ರೆ ಅಪ್ ಟು 9th ಸ್ಟ್ಯಾಂಡರ್ಡ್ ತನಕ ನಮ್ಮ ರೂಲ್ ನಂಬರ್ಗಳು ಅಷ್ಟೇ ಇರ್ತವೆ, 2 ಡಿಜಿಟ್ ಇರ್ತಾವೆ ಮ್ಯಾಕ್ಸಿಮಮ್ ತಲೆ ಹೊಡೆದ್ರೆ, ಹೌದ್ರಾ ರೀ? ಈಗ ನಾವು 10th ಎಕ್ಸಾಮ್ ಬೋರ್ಡ್ ಅಂತ ಕೂಡಕ್ಕೆ ಹೋಗ್ತೀವಿ, ಅಥವಾ ಈಗ ನಮ್ಮ ಆನ್ಲೈನ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಹೆಂಗಂದ್ರೆ 00 ಸ್ಟಾರ್ಟ್ ಆಗ್ತಾವ್ರಿ. ಈಗ ಸರ್ ಎಕ್ಸಾಂಪಲ್ ನಮ್ದು ನಂಬರ್ ಹೆಂಗದ ಅಂದ್ರೆ ಸರ್ 00 ಸ್ಟಾರ್ಟ್ ಆಗಿ ಸರ್ 1 2 3 4 5 ಅಂತದ, ಇದು ನಂದು ರಿಜಿಸ್ಟರ್ ನಂಬರ್ ಅದ್ರಿ ಸರ್. ಈಗ ನಾನು ಇದನ್ನ ಎಂಟ್ರಿ ಮಾಡ್ತೀನಿ ರೀ ಎಕ್ಸೆಲ್ ಶೀಟ್ನಾಗ. ಎಂಟ್ರಿ ಮಾಡಿದ ತಕ್ಷಣ ಏನಾಗ್ತದ, 2 0 ಹೋಗ್ಬಿಡ್ತಾವ್ರಿ. 2 0 ಹೋಗ್ಯಾವ ಅಂತಂದ್ರೆ ನಮ್ದು OMR ಶೀಟ್ ಅದು ಚೆಕ್ಕೆ ಮಾಡಂಗಿಲ್ರಿ ಸರ್. ಮತ್ತೆ ಇದನ್ನ ಹೆಂಗೆ ತಗೋಬೇಕ್ರಿ? ಇದೊಂದು ಕ್ವಶನ್ ಐತ್ರಿ, ಒಂದೇ ಸಲ ಬಂದದ, ಏನೇನೋ ಗೊತ್ತಿಲ್ರಿ. ಒಂದ್ಸಲ ಕೇಳಿದ್ ನಾವು, ಈಗ ಪ್ರಸ್ತುತ ಸೆಲ್ನಲ್ಲಿ 00 ಪ್ರಾರಂಭ ಮಾಡ್ಬೇಕಾಗಿದ್ರೆ ಯಾವ ಫಾರ್ಮ್ಯಾಟ್ ತಗೋತೀರಿ ಅಂತ ಕೇಳಿದೇನ್ರಿ ಸರ್. ನನಗಿದ್ರಾಗ 00 ಬೇಕೇ ಬೇಕ್ರಿ. ಅದಕ್ಕಂತ ಏನ್ ಮಾಡಕ್ ನಾವು ಅಂದ್ರೆ ರೀ, ಇಲ್ಲಿರುವಂಥದ್ದು ಈಗ ಕಾಮನ್ ಆಗಿ ಇನ್ನೊಂದು ಏನಿರ್ತಂದ್ರೆ ಇದು ಭಾಳ ಇಂಪಾರ್ಟೆಂಟ್ ರೀ, ನೀವು ಮುಂದೆ ಜಾಬ್ ಮಾಡೋ ಟೈಮ್ನಾಗ ಇದು ಭಾಳ ಇಂಪಾರ್ಟೆಂಟ್ ರೀ, ಹೌದ್ರಾ ರೀ? ಆಮೇಲೆ ನೀವು ಎಲ್ಲಾರ ಕೇಳಿರೇನ್ರಿ, ಒಂದು ವರ್ಡ್ ಬರ್ಲತ್ತದ ಅಡ್ವಾನ್ಸ್ ಎಕ್ಸೆಲ್ ಅಂತ, ಎಲ್ಲಾರ ಕೇಳಿರ? ಕೇಳಿಲ್ಲಲ್ಲ? ಯಾರಾದ್ರೂ ಸ್ವಲ್ಪ ಈ ಕಡೆ ಅಂದ್ರೆ IT ಇನ್ಫಾರ್ಮೇಶನ್ ಟೆಕ್ನಾಲಜಿದಾಗ ಇಂಟ್ರೆಸ್ಟ್ ಇದ್ದವರು ಅಥವಾ ಅದ್ರಾಗ ಏನಾದ್ರು ಕೆಲಸ ಮಾಡೋರಿಗೆ ಅದು ಭಾಳ ಗೊತ್ತಿರ್ತಾರೆ. ಈಗ ಎಕ್ಸೆಲ್ ಇದೆಲ್ಲ ನಾವು ಇಲ್ಲಿ ಫಾರ್ಮುಲಾ ಕಲ್ತೀವಲ್ರಿ, ಇದು ಜನರಲ್ ಎಕ್ಸೆಲ್ ರೀ. ಇನ್ನೊಂದು ಬರ್ತಾರೆ ಅಡ್ವಾನ್ಸ್ ಎಕ್ಸೆಲ್ ಅಂತ. ಅಡ್ವಾನ್ಸ್ ಎಕ್ಸೆಲ್ ಅಂದ್ರೆ ಅದಕ್ಕೆ ಹೇಳಿದ್ಮೇಲೆ ನಿಮಗೆ ಇದು ಎಕ್ಸಲೆಂಟ್ ಅಂತ ಕರಿತೀವಿ. ಅಡ್ವಾನ್ಸ್ ಎಕ್ಸೆಲ್ ನಾವು ಸುಮ್ಮನೆ ಅಡ್ವಾನ್ಸ್ ಎಕ್ಸೆಲ್ ನಂಗೆ ಎಕ್ಸೆಲ್ ಬಂದಾಗ ಅಷ್ಟೇ ಅಡ್ವಾನ್ಸ್ ಎಕ್ಸೆಲ್ ನಮ್ಗೆ ಅಡ್ಮಿಷನ್ ತಗೋತಾರೆ. ಅಡ್ವಾನ್ಸ್ ಎಕ್ಸೆಲ್ ಕಲಿಯಬೇಕಂದ್ರೆ 10,000 ಇದು ತಗೋತಾರೆ, ಫೀ ತಗೋತಾರೆ ಅವ್ರು, ಹೌದ್ರಾ ರೀ? ಅದ್ರಾಗ ಬರ್ತದೆ. ಎಕ್ಸಾಂಪಲ್ ಇದು ಏನದ ಅಂತಂದ್ರೆ ಸರ್ 1 2 3 4 5 ನಾವು ಕೊಟ್ಟಿವ್ರಿ. ಈಗ ನನಗೇನು ಬೇಕಾಗಿದೆ ಅಂದ್ರೆ 00 ಪ್ರಾರಂಭ ಆಗ್ಬೇಕ್ರಿ. ಆದ್ರೆ ಯಾವ ಫಾರ್ಮ್ಯಾಟ್ ಬೇಕ್ರಿ ಅಂತ ಅನ್ನೋದು ಸಾಮಾನ್ಯವಾಗಿ ಅಥವಾ ಬೈ ಡಿಫಾಲ್ಟ್ ಆಗಿ ನಮ್ದು ಫಾರ್ಮ್ಯಾಟ್ ಯಾವ್ದು ಇರ್ತದೆ ಅಂದ್ರೆ ಜನರಲ್ ಇರ್ತದೆ ರೀ, ಹೌದ್ರಾ ರೀ? ನೆಕ್ಸ್ಟ್ ಈಗಿದ್ರೆ ನಂಗೆ 00 ಸ್ಟಾರ್ಟ್ ಆಗ್ಬೇಕಂದ್ರೆ ಸಾಧ್ಯ ಆಗ್ತಲ್ರಿ. ಇಲ್ಲೂ ಬೇಕಾದ್ರೆ ಟ್ರೈ ಮಾಡ್ರಿ, 01 ಅಂತ ಕೊಡ್ರಿ, ಅಲ್ಲಿ 1 ಅಂತಾನೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಹಾಗಿದ್ದಾಗ ನನಗೆ ಇದನ್ನ ಏನು ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಗೆ ಬಂದು ನಮ್ಮ ಟೆಕ್ಸ್ಟ್ ಅಂತ ಇರ್ತಾರೆ ಒಂದು, ಇಲ್ಲದ ನೋಡ್ರಿ ಟೆಕ್ಸ್ಟ್ ಅಂತ. ಈಗ ಟೆಕ್ಸ್ಟ್ ಅಂತ ಕೊಟ್ರಿ ಅಂದ್ರೆ ಇದಕ್ಕೆ ಇದು ಮಾಡೋಣ 0 0 1 2 3 4 5 ಇದು ಕೊಟ್ಬಿಡ್ರಿ, ಬಂತ್ರಿ. ಆದ್ರೆ ಇಲ್ಲಿ ನಮ್ಗೆ ಏನ್ ತೋರ್ಸಕತ್ತಂದ್ರೆ ಹಸಿರು ಬಣ್ಣದ ಚುಕ್ಕೆ ತೋರ್ಸತ್ತ ಸರ್, ಹೌದ್ರಾ? ಹಸಿರು ಬಣ್ಣದ ಚುಕ್ಕೆ ನಮಗೆ ಗೊತ್ತಾಗ್ಯದ್ರಿ, ಏನಂತ್ರಿ? ಅಲ್ಲಿ ಏನೋ ಫಾರ್ಮುಲಾದಾಗ ತೊಂದರೆ ಅದ ರೀ, ಹೌದ್ರಾ ರೀ? ನೆಕ್ಸ್ಟ್ ಹಾಗಾದ್ರೆ ಇದ್ರಾಗ ಏನೋ ತೊಂದರೆ ಅದ, ತೊಂದರೆ ಇಲ್ರಿ. ಆದ್ರೆ ಇದನ್ನ ಯಾಕೆ ಬಂದದ ಹಸಿರು ಚುಕ್ಕೆ ಅಂತಂದ್ರ ನಾನು ಆಯ್ಕೆ ಮಾಡಿಕೊಂಡಿರುವ ಸೆಲ್ನ ಫಾರ್ಮ್ಯಾಟ್ ಟೆಕ್ಸ್ಟ್ ಅಂತ ಕೊಟ್ಟಿರಿ, ನೀವು ಹಾಕಿದೇನು ಹಾಕಿರಿ? ನಂಬರ್ ಹಾಕಿರಿ, ಅದಕ್ಕೆ ಅದು ದೋಷ ಅಂತ ಹೇಳ್ತದ್ರಿ.
ಅದ್ರ ಬದಲಿ ಸರ್ ನಾನು ಇಲ್ಲೊಂದು ಟೆಕ್ಸ್ಟ್ ಹಾಕ್ಬಿಡೋಣ್ರಿ ನೋಡೋಣ್ರಿ ಕಲಬುರಗಿ ಅಂತ ಕೊಡೋಣ್ರಿ ಈಗೇನು ಬರ್ತದೆ ನೋಡ್ರಿ ಹೋಯ್ತು ನೋಡ್ರಿ ಅದು ಹೋಗಿದ್ರೆ ರೀ. ಸೊ ಗೊತ್ತಿರಬೇಕು, ಯಾವುದಾದ್ರೂ ಒಂದು ಸೆಲ್ನಲ್ಲಿ ಯಾವುದಾದ್ರೂ ಒಂದು ನಂಬರು 0ಇಂದ ಪ್ರಾರಂಭ ಆಗ್ತಿತ್ತಂದ್ರೆ ಆ ಒಂದು ಸೆಲ್ನ ಫಾರ್ಮೆಟ್ ಯಾವ್ದು ಇರ್ಬೇಕ್ರಿ? ಟೆಕ್ಸ್ಟ್ ಇರ್ಬೇಕ್ರಿ. MS Excelನಲ್ಲಿನ ಪ್ರತಿ ಸೆಲ್ಗಳ ಫಾರ್ಮೆಟ್ ಯಾವ್ದಾಗಿರ್ತದೆ ರೀ? ಜನರಲ್ ಇರ್ತದೆ ರೀ. ಹೌದ್ರಾ ರೀ? ಜನರಲ್ ಅಂತ ಇರ್ತದೆ. ನೆನಪಿರ್ತದ್ರಿ ಇವ್ರಿ?